ಕುಂಭ ರಾಶಿ ಅಕ್ಷಯ ತದಿಗೆ ಅಮಾವಾಸ್ಯೆ 2026 ಕುಂಭ ರಾಶಿಯವರ ದಶೆಯೇ ಬದಲಾಗಲಿದೆ. ಗುರು ಶುಕ್ರರ ಮಹಾಕೃಪೆ. ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಜೀವನದಲ್ಲಿ ಏನೇ ಕಷ್ಟ ಬಂದರೂ ನಮ್ಮ ಕಾಲವು ಒಂದು ದಿನ ಬಂದೇ ಬರುತ್ತದೆ ಎನ್ನುವ ನಂಬಿಕೆ ನಮ್ಮನ್ನು ಮುನ್ನಡೆಸುತ್ತದೆ. ಕುಂಭ ರಾಶಿಯವರೇ, ದೀರ್ಘಕಾಲದ ಕಾಯುವಿಕೆಗೆ ಈಗ ಕಾಲ ಕೂಡಿ ಬಂದಿದೆ. ಅಂದರೆ ಇನ್ನೇನು ನೀವು ಬಯಸಿದಂತಹ ಸುವರ್ಣ ಸಮಯ ನಿಮ್ಮ ಮುಂದೆ ಬರಲಿದೆ. 2026 ಏಪ್ರಿಲ್ 17 ಈ ದಿನಾಂಕವನ್ನು ನಿಮ್ಮ ಡೈರಿಯಲ್ಲಿ ಬರೆದಿಟ್ಟುಕೊಳ್ಳಿ. ಅಂದು ಅಕ್ಷಯ ತದಿಗೆ ಅಮಾವಾಸ್ಯೆ. ಈ ದಿನ ಆಕಾಶಮಂಡಲದಲ್ಲಿ ಒಂದು ಅದ್ಭುತ ಪವಾಡವೇ ನಡೆಯಲಿದೆ. ಗ್ರಹಗಳ ರಾಜ ಗುರು ಮತ್ತು ದೈತ್ಯ ಗುರು ಶುಕ್ರರ ವಿಶೇಷ ಸ್ಥಾನಪಲ್ಲಟದಿಂದಾಗಿ ಕುಂಭ ರಾಶಿಯವರ ಬದುಕು ಬದಲಾಗುವ ಸಮಯ ಹತ್ತಿರ ಬಂದಿದೆ. ಇಂದು ನಾವು ಈ ವಿಡಿಯೋದಲ್ಲಿ ಕುಂಭ ರಾಶಿಯವರಿಗೆ ಈ ಅಮಾವಾಸ್ಯೆ ಏಕೆ ಇಷ್ಟೊಂದು ಮುಖ್ಯ, ಯಾವೆಲ್ಲ ಕ್ಷೇತ್ರಗಳಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಈ ಶುಭ ಫಲಗಳನ್ನು ದ್ವಿಗುಣಗೊಳಿಸಿಕೊಳ್ಳುವ ಪರಿಹಾರಗಳನ್ನು ನಾನು ತಿಳಿಸಲಿದ್ದೇನೆ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ಈ ಬಾರಿಯ ಅಕ್ಷಯ ತದಿಗೆ ಅಮಾವಾಸ್ಯೆ ಏಕೆ ವಿಶೇಷ ಗೊತ್ತೇ? ಈ ದಿನದಂದು ಚಂದ್ರನು ಕುಂಭ ರಾಶಿಯಿಂದ ಮೀನ ರಾಶಿಗೆ ಚಲಿಸುತ್ತಾನೆ. ಇದರಿಂದ ಮೀನ ರಾಶಿಯಲ್ಲಿ ಬರೋಬ್ಬರಿ 4 ಗ್ರಹಗಳ ಸಂಯೋಗ ಏರ್ಪಡುತ್ತದೆ. ಇದರ ಜೊತೆಗೆ ಬುಧಾದಿತ್ಯ ಯೋಗ ಮತ್ತು ಮಂಗಳಾದಿತ್ಯ ಯೋಗದಂತಹ ಅತ್ಯಂತ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ. ವಿಶೇಷವಾಗಿ ಗುರು ಮತ್ತು ಶುಕ್ರ ಗ್ರಹಗಳ ಸಂಚಾರವು ಕುಂಭ ರಾಶಿಯವರಿಗೆ ಹಣದ ಮಳೆ ಸುರಿಸುವ ಸೂಚನೆ ನೀಡುತ್ತಿದೆ. ನಿಮ್ಮ ರಾಶಿಯ ಮೇಲೆ ಈ ಗ್ರಹಗಳ ದೃಷ್ಟಿ ಬೀಳುತ್ತಿರುವುದರಿಂದ ನಿಮ್ಮ ಜೀವನದಲ್ಲಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಕಾಲ ಇದಾಗಿದೆ. ಕುಂಭ ರಾಶಿಯ ಉದ್ಯೋಗಿಗಳು ಮತ್ತು ಉದ್ಯಮಿಗಳೇ ಗಮನಿಸಿ. ಮೂಲಗಳ ಪ್ರಕಾರ ನೀವು ಮಾಧ್ಯಮ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇದ್ದರೆ ಈ ಸಮಯವು ನಿಮಗೆ ದೊಡ್ಡ ಮಟ್ಟದ ಯಶಸ್ಸನ್ನು ಮತ್ತು ಸಾಧನೆಯನ್ನು ತಂದುಕೊಡಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಇನ್ನು ಹೊಸ ಉದ್ಯೋಗ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವವರಿಗೆ ಇದು ಸುವರ್ಣ ಕಾಲ. ನೀವು ದೀರ್ಘಕಾಲದಿಂದ ಯಾವುದಾದರೂ ಬಿಸಿನೆಸ್ ಐಡಿಯಾ ಇಟ್ಟುಕೊಂಡು ಅವಕಾಶಕ್ಕಾಗಿ ಕಾಯುತ್ತಿದ್ದರೆ ಏಪ್ರಿಲ್ 17 ನಂತರ ಆ ಕೆಲಸಕ್ಕೆ ಕೈ ಹಾಕಿ. ಗುರು ಮತ್ತು ಶುಕ್ರ ದೇವನ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಿರುವುದರಿಂದ ನಿಮ್ಮ ಪ್ರಯತ್ನಗಳು ವಿಫಲವಾಗುವುದಿಲ್ಲ. ಆದರೆ ನೆನಪಿಡಿ, ಗ್ರಹಗಳು ನಿಮಗೆ ದಾರಿ ತೋರಿಸುತ್ತವೆ, ಆದರೆ ನಿಮ್ಮ ಕಠಿಣ ಶ್ರಮದಿಂದ ಮಾತ್ರ ನಿಮ್ಮ ಆಸೆಗಳು ಈಡೇರಲು ಸಾಧ್ಯ. ವೈಯಕ್ತಿಕ ಜೀವನದ ಬಗ್ಗೆ ನೋಡುವುದಾದರೆ ಕುಂಭ ರಾಶಿಯವರ ವೈವಾಹಿಕ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಕಂಡುಬರುತ್ತವೆ. ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಪ್ರೀತಿ ಮರುಕಳಿಸಲಿದೆ. ಇನ್ನು ಪ್ರೇಮಿಗಳಾಗಿದ್ದರೆ ನಿಮ್ಮ ಸಂಬಂಧವನ್ನು ಮದುವೆಯ ಹಂತಕ್ಕೆ ಕೊಂಡೊಯ್ಯಲು ಇದು ಅತ್ಯಂತ ಸೂಕ್ತ ಸಮಯ. ಮನೆಯವರ ಒಪ್ಪಿಗೆ ಪಡೆಯಲು ಅಥವಾ ನಿಮ್ಮ ಸಂಗಾತಿಯೊಂದಿಗೆ ಹೊಸ ಜೀವನದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ಈ ಅಕ್ಷಯ ತದಿಗೆ ಅಮಾವಾಸ್ಯೆಯ ಕಾಲವು ತುಂಬಾ ಫಲಪ್ರದವಾಗಿದೆ. ನಿಮ್ಮ ಸಂಬಂಧದಲ್ಲಿ ಸ್ಥಿರತೆ ಮತ್ತು ಸುಖ ನೆಲೆಸಲಿದೆ. ಹಣಕಾಸಿನ ವಿಚಾರಕ್ಕೆ ಬಂದರೆ ಕುಂಭ ರಾಶಿಯವರು ಈ ಸಮಯದಲ್ಲಿ ಭೌತಿಕ ಆನಂದವನ್ನು, ಅಂದರೆ ಲೌಕಿಕ ಸುಖಗಳನ್ನು ಪಡೆಯಲಿದ್ದಾರೆ. ಹೊಸ ಮನೆ ಖರೀದಿಸುವುದು, ಐಷಾರಾಮಿ ವಸ್ತುಗಳನ್ನು ಸಂಗ್ರಹಿಸುವುದು ಅಥವಾ ಪ್ರವಾಸಕ್ಕೆ ಹೋಗುವ ಯೋಗ ನಿಮ್ಮ ಜಾತಕದಲ್ಲಿದೆ. ಮಾನಸಿಕವಾಗಿ ನೀವು ತುಂಬಾ ಧನಾತ್ಮಕವಾಗಿ ಪಾಸಿಟಿವ್ ಇರುತ್ತೀರಿ. ಹಿಂದಿನ ಚಿಂತೆಗಳು ಮಾಯವಾಗಿ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮನೆ ಮಾಡಲಿದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದರಿಂದ ಯಾವುದೇ ಕಠಿಣ ಸವಾಲನ್ನಾದರೂ ನೀವು ಸುಲಭವಾಗಿ ಎದುರಿಸುತ್ತೀರಿ. ವೀಕ್ಷಕರೇ, ಇಷ್ಟೆಲ್ಲಾ ಶುಭ ಫಲಗಳನ್ನು ನೀಡುವ ಈ ಅಕ್ಷಯ ತದಿಗೆ ಅಮಾವಾಸ್ಯೆಯೆಂದು ನೀವು ಕೆಲವು ಸರಳ ಕಾರ್ಯಗಳನ್ನು ಮಾಡಬೇಕು. ಈ ದಿನ ದಾನ ಧರ್ಮಗಳಿಗೆ ಬಹಳ ಪ್ರಾಮುಖ್ಯತೆ ಇದೆ. ಸಾಧ್ಯವಾದರೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡಿ. ಪಿತೃಪೂಜೆ ಮಾಡುವುದರಿಂದ ನಿಮ್ಮ ಜೀವನದ ಅಡೆತಡೆಗಳು ದೂರವಾಗುತ್ತವೆ. ನೆನಪಿಡಿ, ಕುಂಭ ರಾಶಿಯವರೇ, ನಿಮಗೆ ಅದೃಷ್ಟದ ಬಾಗಿಲು ತೆರೆದಿದೆ. ಆದರೆ ಸೋಮಾರಿತನ ಬಿಟ್ಟು ಶ್ರಮ ವಹಿಸಿದರೆ ಮಾತ್ರ ಈ ಗುರು ಶುಕ್ರರ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿದೆ. ನಿಮ್ಮ ರಾಶಿ ಕುಂಭವಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಗುರುದೇವಿ ಎಂದು ಬರೆಯಿರಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಕುಂಭ ರಾಶಿಯ ಗೆಳೆಯರೊಂದಿಗೆ ತಪ್ಪದೇ ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಜ್ಯೋತಿಷ್ಯದ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ವಂದನೆಗಳು.